ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಭಾರತೀಯ ಕಿಸಾನ್ ಸಂಘ 1979ರಲ್ಲಿ ರಾಜಸ್ಥಾನದ ಕೋಟಾ ಎಂಬ ಹಳ್ಳಿಯಿಂದ ಇದು ಮಾರ್ಚ್ 4ರಂದು ಸ್ಟಾರ್ಟ್ ಆಯಿತು. ಇದು ಶುರು ಮಾಡಿದವರು ಉತ್ತಮ ತಿಂಗಳಿಗೆಯವರು. ಅವರು 3 ಆಧಾರ ಇಟ್ಕೊಂಡು, ಒಂದು ರಚನಾತ್ಮಕ, ಸಂಘಟನಾತ್ಮಕ, ಆಂದೋಲನಾತ್ಮಕ 3 ಕ್ರಿಯೆಗಳನ್ನು ನಮ್ಮ ಸಂಘದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಸಮಾಜದ ಹೋಲಿಕೆಯನ್ನು ತಿದ್ದೋದು, ಕಾರ್ಯಕರ್ತರಲ್ಲಿ ನೈತಿಕೆಯನ್ನು ಹುಟ್ಟಿಸೋದು, ಪ್ರಸಂಗ ಬಂದಾಗ ಪ್ರತಿಭಟನೆ ಮಾಡುವುದು, ಈ ಸಿದ್ಧಾಂತಗಳನ್ನು ಮಾಡೋದು. ಭಾರತೀಯ ಕಿಸಾನ್ ಸಂಘ ನೈತಿಕ ತಳಹದ ಮೇಲೆ ಹುಟ್ಟಿದ ಸಂಘಟನೆ. ವ್ಯಾಜ್ಯಮುಕ್ತ ಗ್ರಾಮಗಳಾಗಬೇಕು, ವ್ಯಸನ ಮುಕ್ತ ಸಮಾಜ ಆಗಬೇಕು, ರಾಸಾಯನ ಮುಕ್ತ ಸೇತಿ ಅಂದರೆ ಕೃಷಿ ಆಗಬೇಕು ಅನ್ನೋಂಥ ಸಿದ್ಧಾಂತದ ಮೇಲೆ ಹಳ್ಳಿಗಳನ್ನು ಉದ್ಧಾರ ಆಗಬೇಕು ಅನ್ನೋಂಥ ನೈತಿಕ ತಳಹದ ಮೇಲೆ ಹುಟ್ಟಿದಂಥ ಈ ಸಂಘಟನೆ. ಇವತ್ತು ನಾವು ಪ್ರತಿ 3 ವರ್ಷಕ್ಕೊಮ್ಮೆ ಸಂಘಟನೆ ಸದಸ್ಯತಾ ಆಂದೋಲನ ಮಾಡ್ತೀವಿ. ಪ್ರತಿ ಗ್ರಾಮಗಳಲ್ಲಿ ಹೋಗಿ ಕನಿಷ್ಠ ಒಂದು 50,000 ಸದಸ್ಯರು ಮಾಡ್ತೀವಿ. ಅಲ್ಲಿ ಒಂದು 7 ಮಂದಿ ಒಂದು ಕಮಿಟಿ ಮಾಡ್ತೀವಿ, ಗ್ರಾಮ ಸಮಿತಿ ಮಾಡ್ತೀವಿ. ಇಂಥ ಗ್ರಾಮ ಸಮಿತಿ ಒಟ್ಟು ಸೇರಿ ತಾಲೂಕಲ್ಲಿ ಒಂದು ಸಮ್ಮೇಳನ ಮಾಡಿ ತಾಲೂಕು ಕಮಿಟಿ ರಚನೆ ಮಾಡ್ತೀವಿ. ತಾಲೂಕುಗಳೆಲ್ಲ ಸೇರಿ ಜಿಲ್ಲೆ ಕಮಿಟಿ ರಚನೆ ಮಾಡ್ತೀವಿ. ಹಾಗೆ ಇವಾಗ ಎಲ್ಲ ಜಿಲ್ಲೆಯ, ತಾಲೂಕಿನ ವಿವಿಧ ಪದಾಧಿಕಾರಿಗಳು ಆಯ್ಕೆಗೊಂಡು ಇವತ್ತು ನಾವು ಸಮ್ಮೇಳನ ಮಾಡ್ತಾ ಇದ್ದೀವಿ. ಉತ್ತರ ಕರ್ನಾಟಕದ್ದು ಈ ಉತ್ತರ ಕನ್ನಡ ಸಮ್ಮೇಳನದಲ್ಲಿ ಮುಂದಿನ ಪದಾಧಿಕಾರಿಗಳು 3 ವರ್ಷದ ಪದಾಧಿಕಾರಿಗಳ ಆಯ್ಕೆ ಕೂಡ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಈ ಜ್ವಲಂತ ಸಮಸ್ಯೆ ಉತ್ತರ ಕನ್ನಡ ಏನೇನಿದೆ, ನೀರಾವರಿ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಬೆಳೆದಾಗಿರ್ಬೋದು, ವಿಮೆದಾಗಿರ್ಬೋದು, ಅನೇಕ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಅದರ ಒಂದು ನಿರ್ಣಯ ತಗೋತೀವಿ. ಆ ನಿರ್ಣಯ ತಗೊಂಡು ಒಂದು ಪ್ರೊಸೆಷನ್ ಮಾಡಿ ಸರ್ಕಾರಕ್ಕೆ DC ಮುಖಾಂತರ ಅದು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಆ ಪ್ರಯುಕ್ತ ನಮ್ಮ ಸಮ್ಮೇಳನ ಡಿಸೆಂಬರ್ 16 ಮತ್ತು 17ಕ್ಕೆ ನಡೀತಾ ಇದೆ. ಆ ಸಮ್ಮೇಳನ ಯಶಸ್ವಿ ಆಗಬೇಕು. ಸಮ್ಮೇಳನದ ಉದ್ದೇಶ ಸರ್ಕಾರ ಗೊತ್ತಾಗಬೇಕು. ಕೊನೆ ಹಂತದ ರೈತರಿಗೂ ಈ ಕೆಲಸ ಮುಟ್ಟಬೇಕು, ದೇಶ ಸಮೃದ್ಧ ಆಗಬೇಕು ಅನ್ನೋಂಥ ವಿಷಯಗಳನ್ನು ಮಾಡ್ತಾ ಇದ್ದೀವಿ. ಆ ಪ್ರಯುಕ್ತ ಇವತ್ತು ಈ ಗೋಷ್ಠಿಯನ್ನು ನಮ್ಮ ರಾಜ್ಯಾಧ್ಯಕ್ಷರಾದ ಭೀಮಸೇನ್ ಕೋಕ್ರಿ ಅವರು ನಡೆಸಿಕೊಡ್ಬೇಕು ಅಂತ ಅವರಿಗೆ. ಅಖಿಲ ಭಾರತದ ಭಾರತೀಯ ಕಿಸಾನ್ ಸಂಘ ಇದು ಎಲ್ಲ ಜಿಲ್ಲೆಗಳಲ್ಲಿ, ಒಂದು ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಇದೆ, ಎಲ್ಲ ತಾಲೂಕದಲ್ಲಿ ಇದೆ. ಸುಮಾರು 70% ಹಳ್ಳಿಗಳಿಗೂ ನಾವು ಭಾರತೀಯ ಕಿಸಾನ್ ಸಂಘದವರು ಹೋಗಿ ಮುಟ್ಟಿದ್ದೀವಿ. ಒಂದು ಭಾರತ ದೇಶದಲ್ಲಿ 1 ಕೋಟಿ 10 ಲಕ್ಷ ಮೆಂಬರ್ಶಿಪ್ ಆಗಿದೆ. ಮೆಂಬರ್ಶಿಪ್ ಬರೀ ನಾವು 10 ರೂಪಾಯಿ ತಗೋತೀವಿ, ಅದು 3 ವರ್ಷದ ಸಲುವಾಗಿರುತ್ತೆ. ಅದೇ ರೀತಿ ಕರ್ನಾಟಕದಲ್ಲಿ ನಾವು 70 ಲಕ್ಷ ಮೆಂಬರ್ಶಿಪ್ ಇದೀವಿ. ಇದು ಒಂದು ಭಾರತದ ಏಕೈಕ ದೊಡ್ಡ ರೈತ ಸಂಘಟನೆ ಮತ್ತು ಶಿಸ್ತಿನ ಸಂಘಟನೆ ಈ ಒಂದು ಸಂಘಟನೆಯಾಗಿ ಇದೆ. ಅದಕ್ಕೆ ತಾವು ಎಲ್ಲರೂ ಕಳಕಳಿಯಿಂದ ನಾನು ಕೇಳ್ಕೊಳ್ಳೋದಂದ್ರೆ, ನಾವು ಮೊನ್ನೆ ಬಿಜಾಪುರದಲ್ಲಿ ವಕ್ತ ಸಲಾಗಿ ಹೋರಾಟ ಮಾಡಿ ವಕ್ತ ಸಲಾಗಿ ಇದು ಮಾಡಿದ್ರು. ಭಾರತೀಯ ಕಿಸಾನ್ ಸಂಘದವರು ಮುಂಚೂಣಿಯಲ್ಲಿ ತೊಗೊಂಡು ಮಾಡಿದ್ದೀವಿ. ಆಮೇಲೆ ಗುಲ್ಬರ್ಗಾ ಜಿಲ್ಲೆಯಲ್ಲಿನೂ ಮಾಡಿದ್ದೀವಿ. ಆಮೇಲೆ ಬೆಂಗಳೂರಲ್ಲಿಯೂ ಮಾಡಿದ್ವಿ. ಒಂದು ನಾವು ಯಾವ ರೀತಿ ಮಾಡ್ತಿರ್ಬೋದು, ಯಾರೋ ಅವತ್ತು ಫಂಕ್ಷನ್ ರಾಜಕೀಯದವ್ರು ಬರ್ತಾರೆ, ಬರೀ ಅವ್ರದ್ದು ಅಷ್ಟೇ ತೋರಿಸ್ಬೇಡ್ರಿ. ದಯವಿಟ್ಟು ನಮ್ಮ ರೈತರ ಸಂಘಟನೆ ಯಾರೇ ಇರಲಿ, ನಾವಿರಲಿ, ಯಾರೇ ರೈತ ಸಂಘಟನೆ ಇರಲಿ, ಅವತ್ತು ಅವ್ರದ್ದು ಒಂದು ಸ್ವಲ್ಪ ಫ್ರಂಟ್ ಪೇಜಿಗೆ ಹಾಕಿ ರೈತರ ತೊಂದರೆ ಏನೈತೆ ಅನ್ನೋದು ಅದನ್ನು ನೀವು ಬೆಳಕು ಚೆಲ್ಲಬೇಕಂತೇಳಿ ಕಳ್ಕಳಿಯಿಂದ ಮನವಿ ಮಾಡ್ಕೋತೀನಿ ನಾನು. ಯಾಕಂದ್ರೆ ಬೆಂಗಳೂರದಾಗೂ ಹಂಗೆ ಆಯಿತು, ಅವ್ರದ್ದೇ ಬಂತು, ನಮ್ದು ಬರಲೇ ಇಲ್ಲ. ನಾವೆಲ್ಲ 15 ಜನ ಓಡಾಡಿ ಹಳ್ಳ್ಯಾಗ ಓಡಾಡಿ ರೈತರನ್ನ ಕರ್ಕೊಂಡ್ ಬಂದೀವಿ, ಅದು ಬರಲೇ ಇಲ್ಲ ನಮ್ಗೆ. ಅದಕ್ಕೆ ಗುಲ್ಬರ್ಗದಾಗೂ ಹಂಗಾಯಿತು, ಅವ್ರು ಯಾರೋ ಬರ್ತಾರೆ, ಯಾರ್ದೋ ಬಂದ್ಬಿಡುತ್ತೆ. ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ತಾವು ರೈತರು ಯಾವುದೇ ಸಂಘಟನೆ ಇರಲಿ, ಅದನ್ನು ಫ್ರಂಟ್ ಪೇಜಿಗೆ ಹಾಕಿ ತೊಂದರೆ ಏನೈತೆ ಅನ್ನೋದು ಮತ್ತು ನೀವು ಗೈಡ್ ಮಾಡಬೇಕು. ಯಾಕಂದ್ರೆ ನಾವು ಒಂದೇ ವೇದಾಗ ಹೋಗ್ತಿರ್ತೀವಿ. ಈಗ ತೊಗರಿ ಬಗ್ಗೆ ಹೇಳಿದರು, ದ್ರಾಕ್ಷಿ ವಿಮೆ ಬಗ್ಗೆ ಚರ್ಚೆ ಮಾಡಿದ್ದೀವಿ. ನಾವು ಏನೇನೋ ತಪ್ಪಿರ್ತೀವಿ, ನಮಗೂ ಯಾಕಂದ್ರೆ ನಮ್ಮ ತೋಟ ಬಿಟ್ಟು ಬರೋದೇ ಆಗ್ತಿರಂಗಿಲ್ಲ. ಮತ್ತು ಇಲ್ಲಿ ಸರ್ಕಾರದ ಎಲ್ಲ ತಿಳ್ಕೋಬೇಕು. ಏನೇನೋ ಕುಂತೇನೋ ಮಾಡ್ತಿರ್ತಾರೆ, ಯೂನಿವರ್ಸಿಟಿಗಳು ಏನೋ ಕೆಲಸ ಮಾಡ್ತಿರ್ತಾರೆ, ನಮಗೇನೋ ಬೇಕಾಗಿರ್ತೈತಿ, ಯೂನಿವರ್ಸಿಟಿಯವರು ಬೇರೆನೋ ಮಾಡ್ತಿರ್ತಾರೆ. ಯಾಕಂದ್ರೆ ಯೂನಿವರ್ಸಿಟಿಯವರು ಒಂದು ಎಕ್ಸಾಂಪಲ್ ತಮಗೆ ಹೇಳ್ತೀನಿ. ಬಾಗಲಕೋಟೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಒಳಗೆ ನಮ್ಮ ಉತ್ತರ ಕರ್ನಾಟಕ ಬೇಕಾದ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ 150 ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ತಾರೆ. ಅಲ್ಲೊಂದು 20 ಕೋಟಿ ರೂಪಾಯಿ ಗಿಡ ಇರಂಗಿಲ್ಲ, ನೀರಿನ ವ್ಯವಸ್ಥೆ ಇರಂಗಿಲ್ಲ. ಮತ್ತು ಅವ್ರು ಚೇಂಬರ್ಗಳು ಮಾಡ್ಕೋತಾರೆ, 30-40 ಚೇಂಬರ್ ಮಾಡ್ತಾರೆ, 2-3 AC ಹಚ್ತಾರೆ.
ಕಾರ್ ತಗೋತಾರೆ 20-30 ಲಕ್ಷದ್ದು, ಮತ್ತು ರೈತರ ಸಲ ಹೊಲಕ್ಕೆ ಬರಂಗಿಲ್ಲ. ನಮಗೆ ಮತ್ತೆ ಈಗ ಅವ್ರಿಗೆ ಏನಾದರೂ ಒಂದು 500 ಕೋಟಿ ಒಂದು ಏನಾದ್ರು ಬಜೆಟ್ ಕೊಟ್ರೆ ಅದರಿಂದ ಔಟ್ಕಮ್ ಏನು ಬರೋದಿಲ್ಲ. ಏನು ಬರಬೇಕು ಅದಕ್ಕೆ ಹೊರಗೆ ರೈತರಿಗೆ ಏನು ಕೊಡಬೇಕು, ರಿಸರ್ಚ್ ಕೊಡಬೇಕು. ಆ ರೀತಿ ಡಿಪಾರ್ಟ್ಮೆಂಟ್ಗಳು ಅದಾವ. ಅವ್ರ ತೋಟದಾಗ ಅಲ್ಲೇ ಆಫೀಸ್ದಾಗ ಕುಂದ್ರ ಬದಲಿ ತೋಟಕ್ಕೂ ಬರಬೇಕು, ರೈತರು ಗೈಡ್ ಮಾಡ್ಬೇಕಂತೇಳಿ ನಾವು ಅವ್ರಿಗೆಲ್ಲರಿಗೂ ವಿನಂತಿ ಮಾಡ್ಕೊಂಡಿದ್ದೀವಿ. ಮತ್ತು ಇನ್ನೂ ಹೋರಾಟ ನಮ್ಮದು ಭಾರತೀಯ ಕಿಸಾನ್ ಸಂಘದ ಹಂಗೆ ಮುಂದುವರಿತೈತಿ. ತಾವೆಲ್ಲರೂ 14ನೇ ತಾರೀಕಿಗೆ 10ವರೆಗೆ ಉದ್ಘಾಟನಾ ಸಮಾರಂಭ ಇರುತ್ತೆ. ತಾವೆಲ್ಲರೂ ಬರಬೇಕು ಮತ್ತು ನಮ್ಮ ಭಾರತೀಯ ಕಿಸಾನ್ ಸಂಘದ ಕಾರ್ಯಚಟುವಟಿಕೆಯನ್ನು ತಾವೆಲ್ಲರೂ ಬೆಳಕು ಚೆಲ್ತೀರಿ ಅಂಥೇಳಿ ನಾನು ತಿಳ್ಕೊಂಡು ತಮ್ಮೆಲ್ಲರಿಗೂ ವಂದನೆಯನ್ನು ಅರ್ಪಿಸ್ತೀನಿ. ವರದಿ ಸ್ವೀಕಾರ ಅಂದ್ರೆ ನಾನು ಜಿಲ್ಲಾವಾರು ಏನೇನು ಹೋರಾಟ ಮಾಡಿರ್ತೀವಿ, ಎಷ್ಟು ಮೆಂಬರ್ಶಿಪ್ ಮಾಡಿರ್ತೀವಿ, ಮತ್ತು ಅಲ್ಲಿ ಆ ಜಿಲ್ಲೆಯೊಳಗೆ ಈಗ ನಮ್ಮಲ್ಲಿ ದ್ರಾಕ್ಷಿ, ದಾಳಂಬರಿ, ಲಿಂಬೆ ಇದೆ. ಈಗ ಹಾವೇರಿ ಒಳಗೊಂದು ಬೇರೆ ಕ್ರಾಪ್ ಇದೆ, ಮತ್ತು ಉತ್ತರ ಕನ್ನಡದಾಗ ಒಂದು ಬೇರೆ ಇದೆ. ಅವು ಜಿಲ್ಲಾಶಾ ಒಂದೊಂದು ಇದು ರಿಪೋರ್ಟ್ ತಗೋತೀವಿ. ಅಲ್ಲೇನು ತೊಂದರೆ ಅದಾವ ಅದನ್ನೆಲ್ಲನೂ ನಾವು ಅವ್ರು ವರದಿ ಮಾಡ್ತಾರೆ. ಅದನ್ನು ನಾವು ಈಗ ಓಲ್ ಆ್ಯಸ್ ಎ ಕರ್ನಾಟಕ ಒಂದು ಇದು ಮಾಡಿಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ಗೂ ಏನೇನು ಬರೀಬೇಕು ಮತ್ತು ಸಹಾಯ ಏನು ಬೇಕು, ರೀತಿ ನೀತಿ ಏನಾಗಬೇಕು ಅನ್ನೋ ಚರ್ಚೆ ಮಾಡ್ತೀವಿ. ಅದನ್ನು ಸಂಬಂಧಿಸ್ತೀವಿ. ಈ ಡೆಲ್ಲಿಯಲ್ಲಿ ಭಾಳ ದಿನದಿಂದ ರೈತರದ್ದು ಹೋರಾಟ ನಡೀತಿದೆ, ಅದಕ್ಕೆ ನಿಮ್ಮ ಬೆಂಬಲ ಇದೆಯಾ? ಅಥವಾ ದೆಹಲಿಯಲ್ಲಿ ನಾವು ಏನು ಇದರ ಆಧಾರಿತ ವಿಷಯ ಆಧಾರಿತ ಇದ್ರೆ ನಾವು ಇದು ಮಾಡ್ತೀವಿ. ಆದ್ರೆ ವಿಷಯ ಬಿಟ್ಟು ಬೇರೆ ಆಕ್ಟಿವಿಟೀಸ್ ಮಾಡಿದ್ರೆ ಅದಕ್ಕೆ ನಮ್ಮ ಸಹಕಾರ ಇಲ್ಲ. ಈಗ ಅವರು ಇಟ್ಟಿರೋ ಬೇಡಿಕೆಗಳಿಗೆ ತಮ್ಮ ಸಹಮತ ಇದೆಯಾ? ವಿಷಯ ಸರಿ ಇದ್ರೆ ನಾವು ಸಹಮತ ಇದೆ, ವಿಷಯ ಬಿಟ್ಟು ಹೋದ್ರೆ ನಮ್ಮ ಸಹಮತ ಇಲ್ಲ. ಅಲ್ಲ, ಈಗ ಆಲ್ರೆಡಿ ಅವ್ರು ಇಟ್ಟಿರೋ ವಿಷಯಗಳು ತಮಗೆ ಗೊತ್ತಿದೆಯಲ್ಲ, ಅವುಗಳಿಗೆ ತಮ್ಮ ಕೆನಡಾ ಆಧಾರಿತ ಅಮೆರಿಕ ಮತ್ತು ಕೆನಡಾದಿಂದ ಅವ್ರನ್ನ ಪುಸ್ಲಾಯಿಸಿ ಏನೋ ಮಾಡಬಾರ್ದು, ದೇಶದ್ರೋಹಿಗಳನ್ನ ಕಟ್ಟಿ ಇದು ಮಾಡುವಂತ ಕೆಲಸ. ಅದಕ್ಕೆ ನಮ್ಮ ಸೊಸೈಟಿ ಯಾವತ್ತೂ ಇಲ್ಲ. ಅವರ ಇತರ ವಿಷಯದಲ್ಲಿ ಅನೇಕ ವಿಷಯಗಳು ನಮ್ಮ ಸಹಮತ ಇದೆ. 17 ಬಾರಿ ಅವ್ರನ್ನ ಒಟ್ಟಿಗೆ ಕರೆದಿದ್ದೀವಿ. ಭಾರತದ ಅತಿ ದೊಡ್ಡ ರೈತ ಸಂಘಟನೆ ನಮ್ಮದು. ಎಲ್ಲ ರಾಜ್ಯ, ಎಲ್ಲ ದೇಶದಲ್ಲಿದೆ, ಮೆಂಬರ್ಶಿಪ್ ಇದೆ, ರಿಜಿಸ್ಟ್ರೇಷನ್ ಇದೆ, ಆಡಿಟ್ ಆಗುತ್ತೆ, ಪ್ರತಿ ವರ್ಷ ರಿನ್ಯೂವಲ್ ಆಗುತ್ತೆ. ಇಡೀ ದೇಶದಲ್ಲಿ ಬೇರೆ ಯಾವ ಸಂಘಟನೆಗಳು ನಮ್ಮಷ್ಟು ವ್ಯವಸ್ಥಿತವಾಗಿಲ್ಲ. ಸುಪ್ರೀಂ ಕೋರ್ಟ್ ಕೂಡ ನಾವು ಹೊಸರಿ ಕೊಟ್ಟಾಗ ನಮ್ಮನ್ನೇ ಅಧಿಕೃತ ಅಂತಲೇ ನಾವು ಘೋಷಣೆ ಆಗಿದೆ. ಆದರೆ ಅವ್ರು ಇಟ್ಟಿರೋಂಥ ಬೇಡಿಕೆಗಳಲ್ಲಿ ನಮಗೆ ಸಹಮತ, ಅನೇಕ ವಿಷಯಗಳು ಸಹಮತ ಇದೆ. ಆದರೆ ಈ ವಾಪಸ್ ತೆಗೆದ್ರಲ್ಲ, ಅದರಲ್ಲಿ 9 ಅಂಶಗಳನ್ನ ನಾವು ಗುರುತಿಸಿದ್ವಿ. 9 ಅಂಶ ಗುರುತಿಸಿ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಪ್ರಧಾನಮಂತ್ರಿ ಮೇಲೆ ಒತ್ತಡ ಹೇಳಿದ್ವಿ. ಎಲ್ಲ MP ಗಳಿಗೂ ನಾವು ಮನವಿ ಕೊಟ್ಟಿದ್ವಿ. ಇದು ವಿರೋಧ ಪಕ್ಷಗಳಿಗೂ ಸೇರ್ಕೊಂಡಂಗೆ, ಆಡಳಿತ ಪಕ್ಷ ಸೇರ್ಕೊಂಡಂಗೆ ಸರಿ ಮಾಡ್ಬೇಕಂತೇಳಿ. ಅವರು 7 ಅಂಶಗಳನ್ನ ಒಪ್ಕೊಂಡು ಇನ್ನು 2 ಅಂಶಗಳನ್ನ ಒಪ್ಕೊಂಡಿಲ್ಲ. ಹಾಗಾಗಿ ನಾವು ಕೂಡ ಅವಾಗ ವಿರೋಧ ಮಾಡಿದ್ವಿ. ಆದರೆ ನಮ್ದು ವಿರೋಧ ಹೇಗೆ? ನಮ್ಮದು ಕಾನೂನಿನ ಚೌಕಟ್ಟೇನಿದೆ, ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಏನು ಅವಕಾಶ ಇದೆ ಪ್ರತಿಭಟನೆ ಮಾಡ್ಲಿಕ್ಕೆ ಆಗಿದೆ. ಹೋದ ವರ್ಷ ಜನವರಿನಲ್ಲಿ ನಾವು 1,20,000 ಜನ ಡೆಲ್ಲಿನ ರಾಮಲೀಲಾ ಮೈದಾನದಲ್ಲಿ ನಾವು ಸಭೆ ಸೇರಿದ್ವಿ. ಅವತ್ತು ಕೂಡ ನಾವೇನು ಸರ್ಕಾರ ಮೋದಿಯವರೇ ಅಂತೇನು ಮಾಡಿಲ್ಲ, ಅವ್ರ ವಿರುದ್ಧನೇ ಮಾತಾಡಿದ್ವಿ. ಇಂಥ ಕೆಲಸ ಮಾಡಬೇಕು ಅಂತ ಹೋರಾಟ ಮಾಡಿದ್ವಿ. ನಮ್ಮ ಹೋರಾಟ ಹೇಗಿದೆ, ಅವ್ರ ಹೋರಾಟ ಹೇಗಿದೆ, ಆ ಹೋರಾಟದ ರೀತಿ ಇದೆಯಲ್ಲ, ಅದಕ್ಕೆ ನಮ್ಮ ಬೆಂಬಲ ಇಲ್ಲ. ಅಂದ್ರೆ ಕಾನೂನು ಜಾರಿ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಚರ್ಚೆ ಮಾಡಿರ್ಲಿಲ್ಲ ಅಂತಾನೆ ಅರ್ಥ, ನೀವ್ ಹೇಳೋ ಪ್ರಕಾರ. ಕಾನೂನುಗಳು ಅಂತಾನೆ ಅರ್ಥ. ಚರ್ಚೆ ಮಾಡಿದ್ರು, ನಮ್ಮನ್ನು 17 ಸರಿ ಕರೆದ್ರು, ನಾವು ಇವ್ರನ್ನೂ ಕರೆದ್ವಿ 17 ಸರಿ ಬನ್ನಿ ಅಂತ. ಅನೇಕ ಸಂಸ್ಥೆಗಳು ನಮ್ಮ ಜೊತೆಗೆ ಬರಲಿಲ್ಲ. ಬರೀ ಬೈಕಾಟ್ ಮಾಡೋದು, ತೆಗಿಬೇಕು ಅನ್ನೋದು ಒಂದೇ ಉದ್ದೇಶ. ನಮ್ದು ಅಂದಿಲ್ಲ. ನಮ್ದು ಸಮಸ್ಯೆಗಳು ಏನಿದೆ ಮೂಲದಲ್ಲಿ, ಕಾನೂನಲ್ಲಿ ಏನೋ ಮೂಲ ಕಾನೂನಿನಲ್ಲಿರುವಂತ ಸಮಸ್ಯೆಗಳು ನಾವು ಗುರುತಿಸಿ ಅದನ್ನ ಸರಿ ಮಾಡಿ ಇಂಪ್ಲಿಮೆಂಟ್ ಮಾಡಿ, ಅದು ನಮ್ಮ ಉದ್ದೇಶ. ನಾನು ಕೇಳ್ತಿರೋ ಪ್ರಶ್ನೆ ಏನಂತಂದ್ರೆ, ಸರ್ಕಾರ ನಿಮ್ ಗಮನಕ್ಕೆ ತಂದಿರ್ಲಿಲ್ಲ ಅಂತ. ತಂದಿದೆ. ಕಾನೂನುಗಳ ಜಾರಿ ಮಾಡುವ ಮುಂಚೆ ನಮ್ ಗಮನಕ್ಕೆ ಸರ್ಕಾರ, ಯಾಕಂದ್ರೆ ಲೋಪಗಳು ಇದಾವ ಅಂತಂದ್ರೆ, ನಿಮಗೆ ಲೋಪಗಳು ಕಂಡಿದಾವ ಅಂತಂದ್ರೆ ಸರ್ಕಾರ ಹಿಡಿದಿದೆ ಅಂತಾನೆ ಅರ್ಥ. ಇಲ್ಲ, ಸರ್ಕಾರ ನಮ್ ಗಮನಕ್ಕೆ ತಂದಿದೆ. ಪಬ್ಲಿಕ್ ಮಾಡಿದೆ, ಏನೋ ಪಬ್ಲಿಕ್ ಮಾಡಿದೆ, ಇಂಟರ್ನೆಟ್ ಅಲ್ಲಿ ಸಿಕ್ಕಿದೆ, ಎಲ್ಲ ಅಧ್ಯಯನ ಮಾಡಿದ್ದೀವಿ. ನಾವು ಕಾರ್ಯಾಗಾರಗಳು ಮಾಡಿದ್ದೀವಿ, ಸಮಸ್ಯೆಗಳನ್ನ ಗುರುತಿಸಿ ಸರ್ಕಾರ ಕೇಳಿದ್ದೀವಿ. ಸರ್ಕಾರ ಬನ್ನಿ ಚರ್ಚೆ ಮಾಡಿ ಅಂತ ಕರೆದ್ರೆ ನಾವು ಹೋಗಿದ್ದೀವಿ. 17 ಸರಿನೂ ನಾವು ಹೋಗಿದ್ದೀವಿ. ಬೇರೆ ಬೇರೆ ಸಂಘಟನೆಗಳು ಬಂದಿದೆ. ಆದ್ರೆ ಈ ಕೆಲವು ಸಂಘಟನೆಗಳು ಬರಲಿಲ್ಲ. ಆ ಹೋದಾಗ ನಾವು ಅವ್ರಿಗೆ ಹೇಳಿದ್ವಿ ಸರ್ಕಾರಕ್ಕೆ ಇಂತಿಂತ ನ್ಯೂನತೆಗಳಿದೆ, ಗುರುತಿಸ್ಕೊಡ್ಬೇಕು ಅಂತೇಳಿ. ಅವರು 7 ಸಮಸ್ಯೆಗಳನ್ನ ಒಪ್ಕೊಂಡಿದ್ದಾರೆ. ನಮ್ಮ 11 ಸಮಸ್ಯೆಗಳಲ್ಲಿ 7 ಸಮಸ್ಯೆಗಳನ್ನ ಒಪ್ಕೊಂಡಿದ್ದಾರೆ. 4 ಸಮಸ್ಯೆಗೆ ಸರ್ಕಾರ ಒಪ್ಪಿಲ್ಲ. ಅವಾಗ ನಾವು ವಿರೋಧ ಮಾಡಿದೀವಿ. ಅದನ್ನು ಇದನ್ನ ಸರಿ ಮಾಡಿ ರೈತರ ಪರವಾಗಿ ಮಾಡಿಯೇ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ವಾಪಸ್ ತೆಗೀರಿ ನಾವು ಹೇಳಿಲ್ಲ, ಅವರಿಗೆ ಸರಿ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ನಮ್ಮ ವಾದ. ಅವರು ವಾಪಸ್ ತೆಗೀರಿ ಅನ್ನೋದು ಅವ್ರ ವಾದ. ಅದಕ್ಕೆ ನಮ್ಮ ಬೆಂಬಲ ಇಲ್ಲ. ಅಂದ್ರೆ ಕಾನೂನಲ್ಲಿ ಲೋಪಗಳು ಇದ್ದು ಅಂತ ಒಪ್ಕೊಳ್ತಾರೆ. ಅವ್ರು 4 ಅಂಶಗಳು ಲೋಪಗಳು ಇದ್ದು, ಅದನ್ನ ಸರಿ ಮಾಡ್ಬೇಕು ಸರ್ಕಾರ. ಅದು ವ್ಯಾಪಾರಿಗಳ ಪರ, ಕಂಪನಿಗಳ ಪರ,
ಆ ಅಂಶಗಳಿದೆಯಲ್ಲ ನಾಳೆ ರೈತರಿಗೆ ತೊಂದರೆ ಆಗುತ್ತದೆ, ಅದಾಗಬಾರದು ಅನ್ನೋದು ನಮ್ಮ ಉದ್ದೇಶ. ಸರ್ ಎಷ್ಟು ವರ್ಷ ಆಯ್ತು ನಿಮ್ಮ ಸಂಘಟನೆ? 1979, 45 ವರ್ಷ ಆಯ್ತು. ಈಗ ನಮ್ಮ ರೈತರು, ನಮ್ಮ ಭಾರತೀಯ ರೈತರು ಇಷ್ಟು ಹಿಂದುಳಿಯಕ್ಕೆ ಏನ್ ಕಾರಣ? ಹೊರದೇಶದಲ್ಲಿ ಎಷ್ಟೋ ಅಭಿವೃದ್ಧಿ ಆಗ್ತಾ ಇದೆ, ಅದನ್ನ ನಾವು ಇನ್ನೂ ಸ್ಟಡಿ ಮಾಡ್ತಾನೆ ಇದ್ದೀವಿ. ನಿಜ, ನಮ್ಮ ಇಷ್ಟು ನೀವು ಸಂಘಟನೆಗಳು ಮಾಡಿದ್ದೀರಾ, ಇಷ್ಟು ಅಭಿವೃದ್ಧಿಗಳ ಬಗ್ಗೆ ಮಾತಾಡ್ತೀರಾ, ಹೋಗಿ ಹೋರಾಟ ಮಾಡ್ತಿದ್ದೀರಾ, ನಿಜ ಅಭಿವೃದ್ಧಿ ಎಲ್ಲೆಲ್ಲಾಗಿದೆ ಅನ್ನೋದನ್ನಾದ್ರೂ ನೀವು ಹೇಳ್ತೀರಾ? ನೋಡಿ, ನಾವು ಯಾಕೆ ಇಷ್ಟು ಹಿಂದುಳಿದ ರೈತರ ದೇಶದಲ್ಲಿ ಇದ್ರೆ ಇಡೀ ದೇಶಲ್ಲ, ಇಡೀ ಪ್ರಪಂಚದಲ್ಲೇ ಈ ರೈತಾಪಿ ವರ್ಗ. ಹೊರದೇಶದ್ದೇ ಉದಾಹರಣೆ ತಗೋತೀವಿ, ಇಸ್ರೇಲ್ ಹಂಗ್ ಬೆಳೀತು, ಚೈನಾದವ್ರು ಹಿಂಗ್ ಬೆಳೆದ್ರು, ಯಾಕೆ ನಮ್ಮ ಇಂಡಿಯಾದಲ್ಲಿ ಅಭಿವೃದ್ಧಿ ಯಾಕೆ ಆಗ್ತಾ ಇಲ್ಲ? ಪ್ರಪಂಚದಲ್ಲೇ ಈ ರೈತ ವರ್ಗ ಇದೆಯಲ್ಲ, ಇಡೀ ಪ್ರಪಂಚದಲ್ಲೇ ರೈತ ವರ್ಗ ಕನಿಷ್ಠ ಜೀವನ ಮಾಡ್ತಾ ಇದೆ. ನೀವು ಹೇಳ್ದಂಗೆ ಒಂದೆರಡು ದೇಶಗಳು, ಅಮೆರಿಕದಲ್ಲೂ ಕೂಡ ರೈತರು ಸಂತೃಪ್ತಿಯಾಗಿಲ್ಲ. ಇಸ್ರೇಲ್ನಲ್ಲಿ ಅವರು ತುಂಬಾ ಡೆಡಿಕೇಶನ್ ಮಾಡಿ ಅವರೊಂದು ಸ್ವಲ್ಪ ಟೆಕ್ನಾಲಜಿನಲ್ಲಿ ಮಾಡಿಕೊಂಡು ಫೀಲ್ಡ್ ಬೆಳೀತಾ ಇದ್ದಾರೆ ಹೊರತು ಅಲ್ಲೂ ಕೂಡ ಅವರಿಗೆ ಲಾಭದಾಯಕ ಬೆಲೆ ಸಿಗ್ತಾ ಇಲ್ಲ. ನಮ್ಮ ದೇಶದಲ್ಲಿ ವಿಶೇಷವಾಗಿ ನಾವು ಹೇಳೋದಾದ್ರೆ, ನಮ್ಮ ದೇಶದಲ್ಲಿ ರೈತರಿಗೆ ನಾವೇನು ಒಂದು ಕಡೆ ಹೇಳ್ತೀವಿ, ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿಂದ ಬಂದಿದ್ದು ಗೊತ್ತಾಗುತ್ತೆ. ಯಾರನ್ನ ಕೃಷಿ ಬಿಡ್ತೀವಿ? ನಮ್ಮ ಮನೇಲಿ 4 ಜನ ಮಕ್ಕಳಿದ್ದಾರೆ, ಯಾರನ್ನ ಕೃಷಿ ಬಿಡ್ತೀವಿ ನಾವು? ಯಾರು ಓದಿಲ್ಲ, ಯಾರಿಗೂ ವಿದ್ಯೆ ಇರ್ತಿಲ್ಲ ಅಂತವನ್ನ ಕೃಷಿ ಬಿಡ್ತೀವಿ. ಉಳಿದವ್ರನ್ನೆಲ್ಲ ನಾವು ಮೇಸ್ಟ್ರು ಮಾಡ್ತೀವಿ, ಡಾಕ್ಟರ್ ಮಾಡ್ತೀವಿ, ಇಂಜಿನಿಯರ್ ಮಾಡ್ತೀವಿ, ನಗರಕ್ಕೆ ಕಳಿಸ್ಕೊಡ್ತೀವಿ. ಇವನು ಓದಿಲ್ಲ ಆದ್ರೆ ಕೃಷಿ ಮಾಡ್ತಾನೆ, ಅವನಿಗೆ ಅನುಭವ ಇದೆ. ಅವನು ಬೆಳೆದಿದ್ದೇ ಇಡೀ ಸಮಾಜ ನಮ್ಮ ಅಣ್ಣ ತಮ್ಮಲ್ಲಿ ಬೇರೆ ವರ್ಗದವರೆಲ್ಲ ತಿನ್ಬೇಕು. ಅವನು ಬಿಟ್ಟು ಇನ್ಯಾರು ಕೂಡ ಹಣ ಸಂಪಾದನೆ ಮಾಡಕ್ಕಲ್ಲ, ಆದ್ರೆ ಕೃಷಿ ಇವನು ಬಿಡ್ತೀವಿ. 1. 2, ನಮ್ಮ ದೇಶದಲ್ಲಿ ನಮ್ಮ ತಲೆ ಒಳಗಡೆ ರಾಜಕಾರಣ, ಜಾತಿ, ಇದು ನಮ್ಮ ತಲೆ ಒಳಗೆ ಕೂತ್ಕೊಂಡಿರೋದು. ಎಲ್ಲ ಸಮುದಾಯದಲ್ಲಿ, ಎಲ್ಲ ವರ್ಗದಲ್ಲಿ, ಎಲ್ಲ ಜಾತಿಯಲ್ಲಿ ಕೂತ್ಕೊಂಡಿದೆ ನಮ್ಮ ತಲೆ ಒಳಗಡೆ. ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಲಿಕ್ಕೆ ನಮ್ಮ ಹತ್ರ ಮಿಷನರಿ ಇಲ್ಲ. ಲ್ಯಾಬ್ ಟು ಲ್ಯಾಂಡ್ ಪ್ರೋಗ್ರಾಮ್ ಅಂತ ನಾನು ಕೂಡ ನಾವು ಮಾಡಕ್ಕಾಗಲ್ಲ. ಅದು ಹೋರಾಟ ಅದರಿಂದ ಮಾಡಿ ಟೆಕ್ನಾಲಜಿಗಳನ್ನ ಅಧಿಕಾರಿಗಳ ಸರ್ ಹೇಳಿದ್ರಲ್ಲ, ಬರೀ ಎಸಿ ರೂಮ್ ಅಲ್ಲಿ ಕಾರಲ್ಲಿ, ಅದನ್ನ ನಾನು ಒಬ್ಳು ರೈತರೆ, ನಾನು ಹೊಲದಲ್ಲಿ ಇರ್ತೀನಿ, ಯಾವ್ದಾದ್ರು ಒಂದು ಹಾಕಿದ್ರು ಒಂದು ಇರಲ್ಲ. ಆಮೇಲೆ ಯಾವ್ದು ನಿಮ್ಗೆ ಸವಲತ್ತುಗಳು ಕೊಡ್ತಾರಲ್ಲ, ಲೋ ಕ್ವಾಲಿಟಿ ಕೊಡ್ತಾರೆ. ಇದರಿಂದ ರೈತರಿಗೆ ಎಷ್ಟು ಗವರ್ಮೆಂಟ್ ಇಂದ ಏನ್ ಸಿಗೋ ಸವಲತ್ತುಗಳು, ಇಂಥವಕ್ಕೆ ಹೋರಾಟ ಮಾಡಿ ಅಭಿವೃದ್ಧಿಗಳು, ಜಿಲ್ಲೆಗಳಿಂದ ಅಭಿವೃದ್ಧಿ ಮಾಡ್ಕೊಂಡು ಹೋಗಿ. ಹೌದಮ್ಮ, ನಾವು ಕೂಡ ಕೃಷಿ ಮಾಡಿಕೊಂಡು ಸೇವೆ ಮಾಡ್ತಾ ಇದ್ದೀವಿ. ನಾವು ಯಾರು ಕೈಡ್ ವರ್ಕರ್ ಅಲ್ಲ ಏನು, ನಾವು ಕೂಡ ನಮ್ಮ ಕೃಷಿಯ ಮಧ್ಯದಲ್ಲಿ ಈ ಕೆಲಸ ಕೃಷಿ ಮಾಡ್ತೀವಿ. ಸರ್ಕಾರ ಏನ್ ಹೇಳ್ಬೋದು, ನಾವು ನೀವೇ ಬರದಂಗೆ ನಾವು ಕೂಡ ಸಲಹೆಗಳು ಕೊಡ್ಬೋದು, ಅರ್ಜಿಗಳು ಕೊಡ್ಬೋದು. ಇಂಪ್ಲಿಮೆಂಟ್ ಮಾಡ್ಬೇಕಾಗಿದೆ ಯಾರು? ಸರ್ಕಾರ. ಮೂಗಿಡ್ದು ಕೇಳ್ಬೇಕಾಗಿದೆ ಅದು ಸಮಾಜ. ನಾವು ಎಷ್ಟು ಕೆಲಸ ಮಾಡಿದ್ರು ಕೂಡ ಸರ್ಕಾರ ಅವ್ರು ಮಾಡೋ ಕೆಲಸನೇ ಮಾಡ್ತಾರೆ. ನೀವು ಹೇಳ್ದಂಗೆ ಕಳಪೆ ಬೀಜಗಳು ಕೊಡೋದು, ಕಳಪೆ ಯಂತ್ರಗಳು ಕೊಡೋದು, ಕಳಪೆ ಯೋಜನೆಗಳನ್ನ ಮಾಡುವಂಥದ್ದು, ಇಂಪ್ಲಿಮೆಂಟೇಷನ್ ಅಲ್ಲಿ ಲೋಪಗಳು. ಲ್ಯಾಬ್ ಟು ಲ್ಯಾಂಡ್ ಪ್ರೋಗ್ರಾಮ್ ಅಂತ ಒಂದು ಯೂನಿವರ್ಸಿಟಿ ಮಾಡ್ತಿದ್ವು, ನಾವೆಲ್ಲ ಅದರಿಂದ ಮೇಲೆ ಬಂದವರು. ನಮ್ಮ ಹೊಲಗಳಲ್ಲಿ ಎಷ್ಟು ಫಂಡ್ ಬಂದಿದೆ, ಅದು ಹೆಂಗ್ ಉಪಯೋಗಿಸ್ಕೊಂಡಿದ್ರೆ, ಎಲ್ಲಿ ಹೋಯ್ತು ಅಂತ ಕೇಳ್ಬೋದಲ್ಲ. ಯಾಕಂದ್ರೆ ನಾವು ಕೇಳಿದ್ರೆ ಈಗ ಹೆಂಗ್ ಬಂದ್ಬಿಟ್ಟಿದೆ ಅಂದ್ರೆ, ಪತ್ರಕರ್ತರು ಏನಾದ್ರು ಕೇಳಿದ್ರೆ ಪಾಪ ಪತ್ರಕರ್ತರ ಮೇಲೆ ಅಟ್ಯಾಕ್ ಆಗೋದು, ಆ ಪತ್ರಕರ್ತರನ್ನೇ ಬ್ಲೇಮ್ ಕೊಡೋದು, ಅವ್ನಿಗೆ ಏನ್ ಕೊಟ್ಟಿಲ್ಲ ಅದಕ್ಕೋಸ್ಕರ ಮಾಡಿದ್ರು ಅಂತ. ನಾವು ಮಾತಾಡೋದು ಸಮಾಜಕ್ಕೋಸ್ಕರ ಮಾಡ್ತಿರ್ತೀವಿ. ನಾವು ಕೇಳೋದು ಅದನ್ನೇ. ನಾವು ಸಂಘಟನೆಗಳು ಮುಂದಿಟ್ಕೋಬೇಕು, ಅಧಿಕಾರಿಗಳನ್ನ ಮರಿಕೇಳ್ತಾನೆ. ನಾವೆಲ್ಲ ತಂದಿದ್ದೀವಿ ಅದೇ ನಾವು ಹೇಳಿದ್ರಲ್ಲ ಇರೋ ನಮ್ಮ ಪತ್ರಕರ್ತರಿಗೆ ಯಾರು, ನಾವು ನಿಮ್ಮನ್ನು ಕೇಳೋದು ಒಂದೇ, ನೀವು ಪತ್ರಕರ್ತರು ನಿಮ್ಮ ಪತ್ರಿಕೆಯಲ್ಲಿ ಕೃಷಿಯ ಬಗ್ಗೆ ಒಂದೊಂದು ಕಾಲಮ್ ಇಟ್ಟಿದ್ದೀರಿ, ಅದರಲ್ಲಿ ಬರೀ ಏನ್ ಮಾಡ್ತಾ ಇದ್ದೀರಿ, ಕೃಷಿ ಹೇಗೆ ಬೆಳಿಬೇಕು, ಇಳುವರಿ ಹೇಗೆ ಹೆಚ್ಚಿಸಬೇಕು ಅನ್ನೋದು ಬರೀತೀರಿ. ಅದರಲ್ಲಿ ಅದ್ರ ಜೊತೆಗೆ ಒಂದೊಂದು ವಾರದಲ್ಲಿ ಒಂದ್ ದಿವಸ ಸಮಸ್ಯೆಗಳನ್ನು ಬರಿಬೇಕು. ನಮ್ಮ ಪತ್ರಕರ್ತರೆಲ್ಲರೂ ನೀವೆಲ್ಲ ಕೃಷಿ ಮೂಲದಿಂದ ಬಂದಿರೋದ್ರಿಂದ ಅದ್ರ ಬಗ್ಗೆ ನೀವು ಒಂದಿಷ್ಟು ಅಧ್ಯಯನ ಮಾಡಬೇಕು. ನಮ್ಮಂತ ಸಂಘಟನೆಗಳು ಕೇಳಿ ಅದನ್ನು ಬರಿಬೇಕು, ಏನೇನು ಸಮಸ್ಯೆಗಳಿದೆ ಅಂತ. ಒಂದು